ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡದ ಹುಡುಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಹೊಸಕೋಟೆ ಹತ್ತಿರ ಇರುವ ಕಾಟೇರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ ಒಳಗೆ ಹೋಗೋಣ, ಒಳಗಡೆ ಏನೆಲ್ಲ ಇದೆ ಅಂತ ನೋಡೋಣ. ಈ ದೇವಸ್ಥಾನ ಹೊಸಕೋಟೆ ಹತ್ತಿರ ಇರೋ ಕಮಳಿಪುರ ಎಂಬ ಗ್ರಾಮದಲ್ಲಿದೆ. ಬನ್ನಿ ಒಳಗಡೆ ಹೋಗಿ ಏನೇನಿದೆ, ಇಲ್ಲಿ ಪವಾಡಗಳೇನು ಎಲ್ಲ ನೋಡೋಣ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು, ತುಂಬ ಜನ ಬಂದಿದ್ದಾರೆ. ಕಾಯಿಗಳಂತೂ ಫುಲ್ ಕಟ್ಟಿದ್ದಾರೆ, ಇಲ್ಲಿಗೆ ಕಾಣಿಸ್ತಾ ಇದೆ ನೋಡಿ, ನೀವು ನೋಡ್ಬೋದು. ತುಂಬ ದೊಡ್ಡದಾಗಿದೆ ಆಲದ ಮರ. ಅಲ್ಲಿ ಒಳಗಡೆ ಜಾಗ ಸಾಕಾಗ್ತಿಲ್ಲ ಜನಕ್ಕೆ ತಿರುಗಾಡಲಿಕ್ಕೆ, ಸುತ್ತೋಡೆಯಲಿಕ್ಕೆ. ಅದಕ್ಕೋಸ್ಕರ ಇಲ್ಲಿ ಆಚೆನೂ ಜನ ನೋಡಿ ಕಾಣಿಸ್ತಿರ್ಬೋದು, ಕಾಯಿ ಹಿಡ್ಕೊಂಡು ಇಲ್ಲಿ ಆಚೆ ಪ್ರದಕ್ಷಿಣೆ ಆಗ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಅಮ್ಮನವ್ರದ್ದು ದೊಡ್ಡ ಸ್ಟ್ಯಾಚ್ಯೂ ಇದೆ. ಇಲ್ಲಿ ಕೀಗಳು ಬೇರೆ ಕಟ್ಟಿದ್ದಾರೆ. ಓಹೋ, ಇಲ್ಲಿ ಏನಾದರೂ ಬೇಡ್ಕೊಂಡು ಕೀಗಳು ಕಟ್ಟಿದರೆ ಎಲ್ಲ ನೆರವೇರುತ್ತೆ ಅಂತ ಕೀಗಳು ಸಮೇತ ಕಟ್ಟಿದ್ದಾರೆ. ಅಮ್ಮನವ್ರ ಸ್ಟ್ಯಾಚ್ಯೂ ನೋಡಿ ಎಷ್ಟು ದೊಡ್ಡದಾಗಿದೆ, ತುಂಬ ಪವರ್ಫುಲ್ ದೇವಸ್ಥಾನ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಇನ್ನು ಇದು ಅಮಾವಾಸ್ಯೆ, ಆ ಟೈಮಲ್ಲಂತೂ ತುಂಬ ಜನ ಬರ್ತಾರೆ. ಇಲ್ಲಿ ನೋಡಿ ಹೋಮ ಮಾಡಿದ್ದಾರೆ, ಇಲ್ಲಿ ದೀಪಗಳ ಇಟ್ಟಿದ್ದಾರೆ. ಶ್ರೀ ಕಾಳಿಕಾ ದೇವಿ ಅಮ್ಮ ಕಾಪಾಡಮ್ಮ ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಇಲ್ಲಿ ಚೀಟಿ ಕೊಡ್ತಿದ್ದಾರೆ, ಅಂದರೆ ನಿಮ್ಮ ಕಷ್ಟ ಏನು, ನಿಮ್ದು ಏನು ಪ್ರಾಬ್ಲಮ್, ಏನು ಸಮಸ್ಯೆ ಅನ್ನೋದಕ್ಕೆ ಇಲ್ಲಿ ಚೀಟಿ ಕೊಡ್ತಾರೆ. ಇಲ್ಲಿ ದೃಷ್ಟಿಕಾಯಿ ತೆಗಿತಾ ಇದ್ದಾರೆ ನೋಡಿ, ಈ ಥರ ಮಂತ್ರ ಮಾಡಿ ತೆಗಿಯೋದು ಅನಿಸುತ್ತೆ. ತಡೆಕಾಯಿ ತೆಗಿಯೋದು ಅಂತಾರಲ್ಲ, ಅದು ಮಾಡ್ತಿದ್ದಾರೆ. ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ನೀವು ಹೇಳ್ಕೊಂಡ್ರೆ ಅವ್ರು ಹೇಳ್ತಾರೆ, ಇಷ್ಟು ದಿನ ಬರಬೇಕು, ಈ ಥರ ಮಾಡಬೇಕು, ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನೂ ಹೇಳ್ತಾರೆ ಇಲ್ಲಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೀವು ನೋಡ್ತಿರ್ಬೋದು, ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಫುಲ್ಲು ಬಳೆಗಳು, ತಾಯ್ತ ಮತ್ತು ಚೀಟಿಗಳೆಲ್ಲ ಫುಲ್ ಕಟ್ಟಿದ್ದಾರೆ. ಅಂದರೆ ಅವ್ರದ್ದು ಏನೋ ಸಮಸ್ಯೆ ಇದ್ರೆ ಅದನ್ನೆಲ್ಲ ಬರೆದ್ಬಿಟ್ಟು ಎಲ್ಲ ಚೀಟಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಫೋಟೋ ಎಲ್ಲ ಹಾಕಿದ್ದಾರೆ. ಮೆಡಿಕಲ್ ಇಶ್ಯೂ ಏನಾರಿದ್ರೆ ಅದನ್ನೆಲ್ಲ ಟ್ಯಾಗ್ ಮಾಡಿದ್ದಾರೆ ಇಲ್ಲಿ. ಬನ್ನಿ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳೋಣ. ಅಮ್ಮ ತಾಯಿ ಕಾಪಾಡಮ್ಮ ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಗರ್ಭಗುಡಿ ಹಿಂದ್ಗಡೆ ನಾವೇನಾದರೂ ಬೇಡ್ಕೊಂಡು ದುಡ್ಡು ಅಂದರೆ ಕಾಯಿನನ್ನು ಗೋಡೆ ಮೇಲೆ ಹಿಂಗೆ ಅಂಟಿಸ್ಬಿಟ್ಟು ನಾವೇನಾದ್ರು ಬೇಡ್ಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ ಅಂದರೆ ಅದು ಅಲ್ಲೇ ಅಂಟ್ಕೊಳ್ಳುತ್ತೆ. ಆಗಲ್ಲ ಅಂದರೆ ಅದು ಕೆಳಗೆ ಬಿಡುತ್ತೆ. ಬನ್ನಿ ಇವಾಗ ಆಲದ ಮರ ಹತ್ತಿರ ಹೋಗೋಣ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿಗಳು ಕಟ್ಟಿದ್ದಾರವೆ. ಇಲ್ಲಿ ನೋಡಿ, ಅಲ್ಲಿ ತಿರುಗಾಡಲಿಕ್ಕೆ ಜಾಗ ಆಗ್ತಾ ಇಲ್ಲ, ಭಕ್ತಾದಿಗಳಿಗೆ ಪ್ರದಕ್ಷಿಣೆ ಹಾಕಲಿಕ್ಕೆ ಅಲ್ಲಿ ಜಾಗ ಇಲ್ಲ. ಇಲ್ಲಿ ಒಂದು ಚಿಕ್ಕದು ಅಮ್ಮನವ್ರ ಸ್ಟ್ಯಾಚ್ಯೂ ಇದೆ, ಎಲ್ಲರೂ ಹೂವು ಹಾಕ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಕಾಯಿಗಳನ್ನು ಕಟ್ಟಿದ್ದಾರೆ ಇಲ್ಲಿ. ಬನ್ನಿ ನಾವು ಮೇಲೆ ಹೋಗಿ ನೋಡೋಣ. ಇಲ್ಲಿ ನೋಡಿ ಎಷ್ಟು ಜನ ಇಲ್ಲಿ ಕಾಯಿ ತಗೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಬನ್ನಿ ನಾವು ಒಂದು ಪ್ರದಕ್ಷಿಣೆ ಹಾಕೋಣ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇಲ್ಲಿ ಪ್ರದಕ್ಷಿಣೆ ಆಗ್ತಿದ್ದಾರೆ. ಕೆಲವೊಬ್ಬರು ಅಲ್ಲೇ ಬೇರ್ಗಳಿಗೆ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ನೋಡಿ, ನಿಮಗೆ ಕಾಣಿಸ್ತಿದೆ. ಎಲ್ಲಿ ನೋಡಿದ್ರು ಕಾಯಿಗಳೇ ಕಾಣಿಸ್ತಾ ಇದೆ. ಆಮೇಲೆ ಇದನ್ನ ಕಾಯಿಗಳು ಕಟ್ಟಾದಮೇಲೆ ಇದನ್ನು ಪದೇ ಪದೇ ಅದು ಚೇಂಜ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ ದಿನ. ಸೊ ಕಾಯಿಗಳನ್ನೆಲ್ಲ ಅಂದರೆ ತೆಗೆದು ಮತ್ತೆ ಎಲ್ಲ ಖಾಲಿ ಮಾಡ್ತಾರೆ ನೋಡಿ. ನೀವು ಕಾಣ್ತಾ ಇರ್ಬೋದು ಎಷ್ಟು ಕಾಯಿಗಳನ್ನು ಕಟ್ಟಿದ್ದಾರೆ ಆಲ್ರೆಡಿ. ಇವಾಗ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ ಅಂತ. ಯಾಕಂದರೆ ತಾಯಿದು ಪವಾಡ ಅಷ್ಟಿದೆ. ಯಾರಾದರೂ ಏನಾದ್ರು ಕೇಳ್ಕೊಂಡಿದ್ದಿದ್ರೆ ಅದು ಸಕ್ಸಸ್ ಆಗುತ್ತೆ.
ನೋಡಿ ಎಷ್ಟು ಕಾಯಿಗಳು ಕಟ್ಟಿದ್ದಾರೆ, ಎಲ್ಲಿ ನೋಡಿದರೂ ನಿಮಗೆ ಕಾಯಿಗಳು ಕಟ್ಟಿರೋದೇ ಕಾಣಿಸುತ್ತೆ. ಮತ್ತು ನೋಡಿ ಇಲ್ಲಿ ಹೋಗಲಿಕ್ಕೆ ಆಗ್ತಾಯಿಲ್ಲ, ಎಷ್ಟು ಲೇಟ್ ಆಗುತ್ತೆ, ಅಷ್ಟು ಜನ ಇದ್ದಾರೆ ಇಲ್ಲಿ. ಈ ತಾಯಿದು ಮಹಿಮೆ ಎಷ್ಟಿದೆ ಅಂದರೆ ಬರೀ ಇಲ್ಲಿ ಹೊಸಕೋಟೆ ಅಕ್ಕಪಕ್ಕ ಹಳ್ಳಿಗಳಲ್ಲ, ಬೆಂಗಳೂರಿಂತ ಎಲ್ಲ ಬೆಂಗಳೂರು ಏರಿಯಾದಿಂದ ಜನ ಬರ್ತಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಕಡೆ ಅಂದರೆ ಬೇರೆ ಊರಿಂತ ಎಲ್ಲ ಬರ್ತಿದ್ದಾರೆ. ರೀಸೆಂಟಾಗಿ ನನ್ನ ಫ್ರೆಂಡ್ ಹಾಸನಿಂದ ಅವ್ರ ಪೇರೆಂಟ್ಸ್ ಸಮೇತ ಬಂದಿದ್ದರು. ನೋಡಿ ಅಷ್ಟು ದೂರ ಇರೋರಿಗೆಲ್ಲ ಸಮೇತ ಗೊತ್ತು. ಸೊ ಅಲ್ಲಿಂದ ಎಲ್ಲ ಬರ್ತಾರೆ ಇಲ್ಲಿಗೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಅಮ್ಮನವ್ರ ಶಕ್ತಿ ಎಷ್ಟಿದೆ ಅಂತ. ಯಾರಾದರೂ ಏನಾದರೂ ಸಮಸ್ಯೆ ಇದ್ದರೆ ಬನ್ನಿ, ಇಲ್ಲಿ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಹೇಳ್ಕೊಳ್ಳಿ, ಅವರು ನಿಮ್ಗೆ ಪರಿಹಾರ ಹೇಳ್ತಾರೆ. ಕಪಡಮ್ಮ ತಾಯಿ. ಹಾಗೆ ಇಲ್ಲಿ ಮರದ ಕೆಳಗಡೆನೆ ನವಗ್ರಹ ದೇವಿಗಳಿದ್ದಾವೆ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಹೇಳ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ.